ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದು ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. ಹಾಗಾಗಿ ಯಾವುದೇ ಅಂತ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ, ಹಿರಿಯ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಗಮನಕ್ಕಾದರೂ ಆಗ್ಬೋದು, ಬಂದರೆ ಖಂಡಿತವಾಗಿ ಕಠಿಣ ತಗೊಳ್ತೀವಿ. ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೇನೆ. ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ. ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿ ಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನು ಕಾರ್ಯಗತ ಮಾಡ್ತೀವಿ. ಅಲ್ಲ, ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ರೀ. ಆರ್ಡಿನೆನ್ಸ್ ಮಾಡಬೇಕಾಗಿತ್ತು, ಏನು ನಾವು ತೀರ್ಮಾನ ತಗೊಂಡಿತ್ತು, ಕ್ಯಾಟಗರೈಸೇಷನ್ ಮಾಡಿ ABC ಅಂತ ಎಲ್ಲ ಮಾಡಿದ್ವಲ್ಲ, ಅದರಲ್ಲಿ ಅದಕ್ಕೆ ಆ ಒಂದು ಆರ್ಡಿನೆನ್ಸ್ ಹೊರಡಿಸ್ಬೇಕು ಅಂತ ಹೇಳಿದರು. ಆ ನಿರ್ಧಾರ ಏನು ಸರ್ಕಾರ ಮಾಡಿದೆ ಅದನ್ನು ಆರ್ಡಿನೆನ್ಸ್ ಮೂಲಕ ಆನಂತರ ಆ್ಯಕ್ಟ್ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಸಭೆ ಮೊನ್ನೆ ಮುಖ್ಯಮಂತ್ರಿಗಳು ಕರೆದಿದ್ರು. ಆ ಸಭೆಯಲ್ಲಿ ಆರ್ಡಿನೆನ್ಸ್ ಮಾಡೋದು ಬೇಡ, ಈಗ ಒಂದೇ ಸಾರಿ ನಾವು ಇದು ಏನು ವಿಂಟರ್ ಸೆಷನ್ ಇದೆ, ಆ ವಿಂಟರ್ ಸೆಷನ್ನಲ್ಲಿ ಬಿಲ್ವನ್ನು ತೊಗೊಂಡು ಬನ್ನಿ ಅಂತೇಳಿ ಕಾನೂನು ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಬಿಲ್ ಆಗಿ ಬರುತ್ತೆ. ಅದು ಆದೇಶ ರದ್ದು ಮಾಡೋದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ತಂತ್ರಗಾರಿಕೆ ಮಾಡ್ತಿದೆ ಅಂತ ಹೇಳಿ ಇವರು ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಅವರಿಗೆ ನೋಡಿ, ಅವ್ರಿಗೇನು ಅರ್ಥ ಆಗಿಲ್ಲ. ಅದು ಅವರಿಗೆ ಇಂಟರ್ನಲ್ ರಿಸರ್ವೇಷನನ್ನು ಮಾಡೋದು ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅವರು ಕೂಡ ಅವರ ಕಾಲದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅವರು ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ರು. ಅದನ್ನು ನಾವು ಬಗೆಹರಿಸಿದ್ದೇವೆ. ಬಗೆಹರಿಸಿ ಈಗ ಅದಕ್ಕೆ ಕಾನೂನಿನ ಇದು ಕೊಡಬೇಕು, ಶಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ. ಸರ್, ಇದು ಧರ್ಮಸ್ಥಳ ಕೇಸಲ್ಲಿ SIT ತನಿಖೆಗೆ ಕೋರ್ಟ್ ಸ್ಟೇ ಕೊಟ್ಟಿದೆ ಸರ್. ಎಲ್ಲೊಂದ್ ಕಡೆ ಆರೋಪಿಗಳು ಅಥವಾ ಈಗ ಎನ್ಕ್ವೈರಿ ರಕ್ಷಣೆ ಆಗ್ತಾ ಇದೆಯಾ ಆ ವಿಚಾರವಾಗಿ ಪೊಲೀಸ್ ಮುಂದಿನ ತನಿಖೆ ಯಾವ ರೀತಿ? ಅಲ್ಲ, ನಾನು ಅದನ್ನಿನ್ನೂ ಸಂಪೂರ್ಣ ಆದೇಶ ಇದು ಆರ್ಡರ್ನ ನೋಡಿಲ್ಲ ನಾನು. ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ, ಕಾನೂನು ಟೀಮು, ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅಪೀಲ್ ಆಗಬೇಕಾ, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಇದೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಸರ್, ಇವತ್ತು ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿದ್ರಿ, 30% ಒಳಗಡೆ ಆಗ್ಬೋದು ಅಂತ ಹೇಳಿದ್ರಿ. ಕೊಟ್ರಾ ಸರ್? ಇಲ್ಲ, ಮಾಡ್ತೀವಿ ಅಂತ ಹೇಳಿದ್ದಾರೆ. 1-2 ದಿವಸ ಈ ಕಡೆ ಆ ಕಡೆ ಆಗುತ್ತೆ. ಬಂದಿದೆ ಸರ್ ಎಲ್ಲ ರಿಪೋರ್ಟ್ಸ್ ಎಲ್ಲ? ಅದೆಲ್ಲ ಅವರು ರಿಪೋರ್ಟ್ನಲ್ಲಿ ಹೇಳ್ತಾರೆ. ಸರ್, ತಾವು ಮತ್ತೆ ತಮ್ಮ ಸಂಪುಟ ಸಹೋದ್ಯೋಗಿಗಳು ಮೀಟಿಂಗ್ ಮೇಲೆ ಮೀಟಿಂಗ್, ಮೊನ್ನೆ ಕೂಡ ಶಾಂಗ್ರಿಲಾದಲ್ಲೇ ನಾವು ಮಿಡ್ನೈಟ್ ಮೀಟಿಂಗ್ ಆಯಿತು. ಯಾರು ಮೀಟ್ ಮಾಡಿದ್ರು? ತಾವು MB ಪಾಟೀಲ್ ಎಲ್ಲ ಏನೋ ಮೀಟಿಂಗ್ ಮಾಡಿ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಾನು ಮೀಟ್ ಮಾಡಿಲ್ಲ. ಯಾವ ಶಾಂಗ್ರಿಲಾ ಹೋಟೆಲ್ಗೂ ಹೋಗಿಲ್ಲ ನಾನು ಮೊನ್ನೆ ಶಾಂಗ್ರಿಲಾ ಹೋಟೆಲಿಗೆ ಹೋಗಿದ್ದು ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವ್ರದ್ದು ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ದೆ. ಅದು ಬಿಟ್ಟರೆ ನನಗೆ ಯಾವ ಮಿಡ್ನೈಟು ಮೀಟಿಂಗು ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.